ಉರುಗಲಾಂಛನನ ಮೆರಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿರೆ. ಉರುಗಲಾಂಛನನ ಮೆರಗು ಇದೇ ನಮ್ದು ಸ್ವರ್ಗಾಸನಕ್ಕೆ ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿರೆ. ಕುರುಕುಂಬಿನಿಯ ಸ್ವರ ಸಂಪನ್ನ ಕೀರ್ತಿ ಮಣಿಮುಖದ ಮರ್ತನ ದುರೋಧನ ನಿಪುಣ ನಿರ್ಜರೇ ನನಗೆ ದಾನಗೈದ ಕರ್ಣ ಸಹೋದರ ದುಶ್ಯಾಸನಾದಿಗಳಿರಲು ಎಡೆಯಿಗರೆ ಎನಗೆ ಸುರಸಿಂಧೂತನೆಯ ಗುರುವಂದ್ಯ ವಿನಯ ಮಾವ ಸಾಟಿ ಇರುವರೆಗೆ ನನಗೆ ಸರಿ ಸಾಟಿ ಇರುವರೆಗೆ ಸಾಟಿ ಇರುವರೆಗೆ ನನಗೆ ಸರಿ ಸಾಟಿ ಇರುವರೆಗೆ ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಯೇ ಕೈಗ ದೊರೆ ಎನಿಸಿ ಬಾಳಿದರೆ. ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಯೇ ಕೈಗ ದೊರೆ ಎನಿಸಿ ಬಾಳಿದರೆ. ಸಾಟಿ ಇರುವರೆಗೆ ನನಗೆ ಸರಿ ಸಾಟಿ ಇರುವರೆಗೆ ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದಳು ರಿಪುಗಳ ವಧಿಸದೆ ಬಿಡನೆ. ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದಳು ರಿಪುಗಳ ವಧಿಸದೆ ಬಿಡ. ಈ ಮಾವ ಶಕುನಿ ಸಲಹೆ ನೀಡದಿರುವನೆ ಮಿತ್ರಕರ್ಣ ಶತ್ರುಗಳನ್ನು ಬಿಡುವನೆ. ಈ ಮಾವ ಶಕುನಿ ಸಲಹೆ ನೀಡದಿರುವನೆ ಮಿತ್ರಕರ್ಣ ಶತ್ರುಗಳನ್ನು ಬಿಡುವನೆ. ಅನುಜ ದುಶ್ಯಾಸನ ಅವರನ್ನು ವಧಿಸದಿರುವನೆ. ಅನುಜ ದುಶ್ಯಾಸನ ಅವರನ್ನು ವಧಿಸದಿರುವನೆ. ಹೀಗಿರುವಲ್ಲಿ ಸಾಟಿಗಿರುವರೆಗೆ ನನಗೆ ಸರಿ ಸಾಟಿಗಿರುವರೆಗೆ ಸಾಟಿಗಿರುವರೆಗೆ ನನಗೆ ಸರಿ ಸಾಟಿಗಿರುವರೆಗೆ ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಯೇ ಕೈಗ ದೊರೆ ಎನಿಸಿ ಬಾಳಿದರೆ. ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಯೇ ಕೈಗ ದೊರೆ ಎನಿಸಿ ಬಾಳಿದರೆ. ಸಾಟಿ ಇರುವರೆಗೆ ನನಗೆ ಸರಿ ಸಾಟಿ ಇರುವರೆಗೆ. ಪಿತಾಮಹ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರ. ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ ಆ ಕೃಷ್ಣನನ್ನೇ ನಂಬಿಕೊಂಡಿರುವ ಆ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಲು ಕೃಷ್ಣನನ್ನು ಸಂಧಿಗಾಗಿ ಕಳಿಸುತ್ತಿರುವುದನ್ನು ನೋಡಿದಿರಾ ಅವರ ಅಟ್ಟಹಾಸವು ಎಷ್ಟರ ಮಟ್ಟಿಗೆ ಇದೆ ಎಂಬುದನ್ನು. ಕುಮಾರ ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ? ಯುದ್ಧ ತಾತ, ನನ್ನ ಬಳಿ 11 ಅಕ್ಷೋಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಆ ಪಾಂಡವರು ಸಿಕ್ಕಿದರೆ ಆನೆ ಕಾಲಿಗೆ ಮದಿಸಿದ ಆನೆ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ನುಚ್ಚುಗುಚ್ಚಾಗಿ ಹೋಗುವರು. ಸಹೋದರ ದುಶ್ಯಾಸನ, ಅಗ್ರಜ, ಆ ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ಕರ್ಮೋಪದೇಶಕನಾಗಿರುವನು. ಅಗ್ರಜ, ನಮ್ಮ ಅಂಗರಾಜ್ಯಕ್ಕೆ ಒಳಗಾದ ವೀರ ಕರ್ಣನಿಲ್ಲವೇ?
ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣೆದುರು ಬೆಳೆದ ನಮಗೆ ಅದರ ಚಿಂತೆಯೇ. ಚಕ್ರವರ್ತಿಗೆ ಜಯವಾಗಲಿ. ಚಾರಣೆ ಸಮಾಚಾರವೇನು? ದ್ವಾರಕಾ ನಗರದಿಂದ ಪುರುಷೋತ್ತಮ ದಯ ಮಾಡಿಸುತ್ತಿರುವರು. ಪುರುಷೋತ್ತಮ? ಯಾವ ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ಪುರುಷರಲ್ಲಿ ಶ್ರೇಷ್ಠನಾದ ನಾನಿರುವಲ್ಲಿ ಆ ಧನ ಕಾಯುವ ಗೊಲ್ಲನು ಪುರುಷೋತ್ತಮನು. ಅವನು ನೆಟ್ಟಗೆ ನನ್ನ ಮನೆಗೆ ಮಾರದೆ ತನ್ನ ಹುಟ್ಟುಕನಕ್ಕನುಸಾರವಾಗಿ ಓರ್ವ ದಾಸಿ ಪುತ್ರನ ಮನೆಗೆ ಹೋದನಂತೆ. ಛೈ! ಗೊಲ್ಲರಿಂದ ಪೋಷಿತನಾದ ಅವನಿಗೆ ಆ ಗೊಲ್ಲರ ಬುದ್ಧಿ ಎಲ್ಲಿದ್ದಾನೆ ಓದಿತು? ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಿಗಳು ನಿನ್ನಲ್ಲಿ ಬರುತ್ತಿರುವರಲ್ಲದೆ ಶ್ರೀಕೃಷ್ಣ ಪರಮಾತ್ಮರು ಬರುತ್ತಿರುವುದರಲ್ಲಿ ನಿನ್ನಲ್ಲಿ ಯಾಚನೆಗೋಸ್ಕರ ಬರುತ್ತಿಲ್ಲ. ಏನು ಹೇಳಿದೆ ವಿದ್ರ? ನ್ಯಾಯವಾಗಿ ಪಾಂಡವರಿಗೆ ಅರ್ಧ ರಾಜ್ಯವು ಬರಬೇಕು. ಹೌದು, ಅದನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಸಾಕು, ಬಾಯಿ ಮುಚ್ಚು. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವು ಅಧೀನವು ಅಥವಾ ನ್ಯಾಯಕ್ಕೆ ಸರ್ವರೂ ಅಧೀನರು. ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನಗೆ ಮರಣಕಾಲವು ಸಮೀಪಿಸುತ್ತಾ ಬಂದಿರುವುದು. ಆದ್ದರಿಂದ ನಿನ್ನ ಬುದ್ಧಿಯು ಈ ರೀತಿ ವಿಕಲ್ಪವಾಗಿರುವುದು. ಬದರದಿರಲೋ ವಿದುರ ಸದರದಿ, ತುಡುಕಿ ಬದರದಿರಲೋ ವಿದುರ ಸದರದಿ. ಒದರದಿರಲೋ ವಿದುರ ಸದರದಿ, ತುಡುಕಿ ಒದರದಿರಲೋ ವಿದುರ ಸದರದಿ. ನೆರದ ಸಭೆಯಲ್ಲಿ ನಿಂತು ಜರಿದ್ರಿಗಿ ಕೌರವನ ವಿದುರ. ನೆರದ ಸಭೆಯಲ್ಲಿ ನಿಂತು ಜರಿದ್ರಿಗಿ ಕೌರವ ತುಡಿವೆಯಾದೊಳಗಿರಿದು ಕೊಲ್ಲನಿ ಕಂಡಗಳು. ತುಡಿವೆಯಾದೊಳಗಿರಿದು ಕೊಲ್ಲನಿ ಕಂಡಗಳು. ಒದರದಿರಲೋ ವಿದುರ ಸದರದಿ, ತುಡುಕಿ ಒದರದಿರಲೋ ವಿದುರ ಸದರದಿ. ವಿದುರ ಕಬ್ಬಲಿಯ ಮಗನೇನು ಪರದೇಶಿ, ಯೌವನಿಯ ಗರ್ಭವನ್ನು ಭೇದಿಸುವ ದರದಿ. ಕಬ್ಬಲಿಯ ಮಗನೇನು ಪರದೇಶಿ, ಯೌವನಿಯ ಗರ್ಭವನ್ನು ಭೇದಿಸುವ ದರದಿ. ಕಡುವೈರಿ ಪಾಂಡವರ ಪರವಹಿಸಿ ಛಲದಂಕ ಮಲ್ಲ ಗುರು ದೊರೆಯ ಕೊನೆಯ ಧಿಕ್ಕರಿಸಿ. ಕಡುವೈರಿ ಪಾಂಡವರ ಪರವಹಿಸಿ ಛಲದಂಕ ಮಲ್ಲನ ದೊರೆಯ ಹೊರೆಯ ಧಿಕ್ಕರಿಸಿ. ಒದರದಿರಲೋ ವಿದುರ ಸದರದಿ, ತುಡುಕಿ ಒದರದಿರಲೋ ವಿದುರ ಸದರದಿ. ನೆರದ ಸಭೆಯಲ್ಲಿ ನಿಂತು ಜರಿದಗಿ ಕೌರವನ, ನೆರೆಯಲ್ಲಿ ನಿಂತು ಜರಿದಗಿ ಕೌರವ ತುಡಿವೆಯಾದೊಳಗಿರಿದು ಕಲ್ಲನಿ ಕಡಿಪಗಳು. ನುಡಿವೆಯಾದೊಳಗಿರಿದು ಕಲ್ಲನಿ ಕಟ್ಟಗಳು. ಒದರದಿರಲೋ ವಿದುರ ಸದರದಿ, ತುಡುಕಿ ಒದರದಿರಲೋ ವಿದುರ ಸದರದಿ. ಒದರದಿರಲೋ ವಿದುರ ಸದರದಿ, ತುಡುಕಿ ಒದರದಿರಲೋ ವಿದುರ ಸದರದಿ. ವೀರರಿಂದ ಪರಿವೇಷ್ಟಿತನಾದ ಚಕ್ರವರ್ತಿಗೆ ಓರ್ವ ದಾಸಿ ಪುತ್ರ ನೀತಿ ವಚನ ಅನಾವಶ್ಯಕ. ಸಹೋದರ ಅಗ್ರಜ, ಏನೋ ಹಿರಿಯನು ಪೂಜ್ಯನು ಎಂದು ಸಹನಿಂದ ಸುಮ್ಮನಿದ್ದ ಮಾತ್ರಕ್ಕೆ ಮಿತಿ ಮೀರಿ ಮಾತನಾಡುತ್ತಿರುವ ಈ ವೀರನನ್ನು ಈ ಸಭೆಯಿಂದ ಆಚೆ ತಳ್ಳುವಂತನಾಗು. ಎಲ್ಲವೋ ವಿದುರ, ಏನ ನುಡಿದೆಯೋ ಜ್ಞಾನ ರೈತನೇ ನೀ, ಪಾನ ಮದ್ದನಂತೇನ ನುಡಿದೆಯೋ ಜ್ಞಾನ ರೈತನೇ ನೀ. ಏನ ನುಡಿದೆಯೋ ಜ್ಞಾನ ರೈತನೇ ನೀ, ಪಾನ ಮದ್ದನಂತೇನ ನುಡಿದೆಯೋ ಜ್ಞಾನ ರೈತನೇ ನೀ. ಕರೆದ ಸಭೆಗಾಚಿಕೆಯಾದರೂ ಕುರು ಸಾಮ್ರಾಟನ ಚರಿವಂತಾದಯ. ಲೋ ವಿದುರ, ಕರೆದ
ಸಭೆಗಾಗೈಸುವಿಕೆಯಾದರು ಗುರು ಸಾಮ್ರಾಟ ಜರಿವಂತ ಯಾರ ಒತ್ತಾಸದಿಂದಲ ಈ ಪತ್ವೀರ ಗೌರವೇಶ್ವರನ ಜರಿದು ಯಾರ ಒತ್ತಾಸದಿಂದಲ ಈ ಪರಿವೀರ ಗೌರವೇಶ್ವರನ ಜರಿದು ಮೀರಿದ ಶಬ್ದಗಳಾಡಿದರೆ ಅಪ್ಪಳಿಸುವೆ ಈ ಗದಾ ದಂಡದಿ ಮೀರಿದ ಶಬ್ದಗಳಾಡಿದರೆ ಅಪ್ಪಳಿಸುವೆ ಈ ಗದಾ ದಂಡದಿ ಏನ ನುಡಿದೆಯ ಜ್ಞಾನ ರೈತನಲ್ಲಿ ಪಾನ ಮದ್ದನಂತೇನ ನುಡಿದೆಯ ಜ್ಞಾನ ರೈತನಲ್ಲಿ ಕೆಲವೋ ಬಿದುರ ನಮ್ಮಣ್ಣನಿಗೆ ಬಾಯಿಗೆ ಬಂದಂತೆ ಮಾತನಾಡಿದರೆ ಈ ಗದಾ ದಂಡದಿಂದ ನೀನು ಅಲ್ಲನ್ನು ಮೃತು ಬಿಡುತ್ತೇನೆ ಸಭೆಯನ್ನು ಬಿಟ್ಟು ತೊಲಗೋ ಪಾಪಿ ಬಲೆ ಬಲೆ ಸಹೋದರ. ಏನು ಮಾಡಿದ ಕದಮರ ಏನು ಮಾಡಿದ ಕದಮರ ಸಭೆಯಿಂದವರ ನೋಡಲು ಸಾಮರ್ಥ್ಯ ಉಂಟಾಯಿತೇನ ಮರುಳ ಮಾಧವನು ಬರುವ ನಿಧಿಗೋ ಮಾಧವನು ಬರುವ ನಿಧಿಗೋ ನಿಮ್ಮಯ ವಂಶವ ನಾಶಗೊಳಿಪ ಶ್ರೀಕೃಷ್ಣ ಬರುವ ನಿಧಿಗೋ ಪಾಪಿಷ್ಟಿ, ನನ್ನನ್ನು ಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯ ಉಂಟಾಯಿತೇನೋ ಅಯ್ಯಾಗಿ ಎಂದಾದರೂ ನಿನ್ನ ದುರ್ಬುದ್ಧಿಯನ್ನು ಸರಿಪಡಿಸಿಕೊಳ್ಳೆಂದು ತಿಳಿದಿದ್ದ. ಈಗ ಕೇಳು, ಹಿಂದೆ ಭೀಮಸೇನನು ಮಾಡಿದ ಪ್ರತಿಜ್ಞೆ, ದ್ರೌಪದಿ ವಸ್ತ್ರಾಪರಣ ಕಾಲದಲ್ಲಿ ಹಿಂದೆ ಭೀಮಸೇನನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಹರಿಸಿಕೊಳ್ಳುವಾಗ ಅದನ್ನು ತಡೆಯಬೇಕೆಂದು ರಕ್ಷಿಸಿಕೊಂಡಿದ್ದ ಬಿಲ್ಲನ್ನು ಈಗಲೇ ಮುರಿದು ಬಿಸಾಡಬೇಕು. ಪ್ರಮಾದವಾಯಿತು ಸುಯೋಧನ. ಪೂಜ್ಯನಾದ ವಿದುರನನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡಿಯಲ್ಲ ಮಿತ್ರ. ಈ ವಿದುರನು ನಿನಗೆ ಸಹಾಯಕನಾಗಿ ನಿಂತಿದ್ದರೆ ಈ ಮೂರು ಲೋಕದಲ್ಲಿ ನಿನ್ನನ್ನು ಜಯಿಸುವವರು ಇಲ್ಲದಂತಾಗುತ್ತಿತ್ತು. ಕರ್ಣ, ಈ ವಿದುರನ ಗುಡ್ಡು ಬಿದಿರಿಗೆ ನೀನು ಎದುರುವೆಯಾ? ಹೇಳುವೆನು ಕೇಳು. ಉಮಾಶಂಕರನ ಕುಮಾರನಂ ಪುಳಕಗೊಳಿಸಿ ಮಿತ್ರ, ಉಮಾಶಂಕರನ ಕುಮಾರನಂ ಪುಳಕಗೊಳಿಸಿ ಕಾಲಧನುಸ್ಸುವಿನ ವರಗಳಿಸಿ ಯುದ್ಧದೋ ಆ ಮಧ್ಯಮ ಪಾಂಡವನು ಯುದ್ಧದೋ ಆ ಮಧ್ಯಮ ಪಾಂಡವ ಪಾತ್ರನನು ಮಣಿಸುವುದಾಗಿ ಬಣ ತೊಟ್ಟ ನಿನಗೆ ಆ ಮಧ್ಯಮ ಪಾಂಡವ ಪಾತ್ರನನು ಮಣಿಸುವುದಾಗಿ ಬಣ ತೊಟ್ಟ ನಿನಗೆ ಈ ಸಾಧು ಹೃದಯ ವಿದುರ ಮಹಾಶಯನ ಬಿಲ್ಲಿನ ಮೇಲೆ ಬಲು ಭರವಸೆಯೋ ಕರ್ಣ 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 ಕರ್ಣ, ಈ ವಿದುರನು ಎಂದಾದರೂ ಬಿಲ್ಲನ್ನು ಹಿಡಿದು ಯುದ್ಧವನ್ನು ಮಾಡಿರುವನೇ, ಅಥವಾ ಇವನ ಬಿಲ್ಲಿನಿಂದ ಆಗುವ ಸಹಾಯವಾದರೂ ಏನು? ಹೋದರೆ ಹೋಗಲಿ ಬಿಡು. ಈಗ ಎಲ್ಲರೂ ಕೇಳಿರಿ,
ದೂತನಾಗಿ ಬರುತ್ತಿರುವ ಆ ಕೃಷ್ಣನಿಗೆ ಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೇ ಆದರೆ ಕೂಡಲೇ ಅಂತವರು ಸಭೆಯಿಂದ ಬಿಟ್ಟು ಹೊರಡಬೇಕಾಗುವುದು ಎಚ್ಚರಿಕೆ. ಸಹೋದರ ದುಶ್ಯಾಸನ, ಅಗ್ರಜ, ಎಲ್ಲಿ ಆ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದ್ದೇನಲ್ಲ, ಸಿದ್ಧವಾಗಿದೆ ಅಗ್ರಜ, ತೆಗೆದುಕೊಳ್ಳಿ. ಎಲ್ಲಿತಾ ಆ ಗೊಲ್ಲನು ಬಂದಾಗ ನಾನು ಇದನ್ನೇ ನೋಡುತ್ತಾ ಕುಳಿತಿರುವೆನು. ದುರ್ಯೋಧನನು ಏನು ದುರಹಂಕಾರದಿಂದ ಮರೆಯುತ್ತಿರುವನು? ಪೂಜ್ಯರಾದ ವಿದುರ ಭೀಷ್ಮಾದಿಗಳು ಎದ್ದು ನಿಂತು ನಮಸ್ಕರಿಸುತ್ತಿರುವಾಗ ಈತನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನನ್ನ ಪಾದದ ಮೇಲೆ ಬೀಳುವಂತೆ ಮಾಡುವೇನು. ಜಾಗೃತಳಾಗು ನನ್ನ ಯೋಗ ಮಾಯಿ. ಅಗ್ರಜ, ದುರ್ಯೋಧನ, ಚಕ್ರವರ್ತಿ, ಬರದ ಕುಲ ಚಕ್ರವರ್ತಿಯಾದ ನೀನು ಗೋಪಾಲಕನಾದ ನನ್ನ ಪಾದಗಳಿಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದನಲ್ಲ. ಕೃಷ್ಣ, ಮಾವ, ನೀನು ಬಂದಿರುವುದು ದೂತನಾಗಿ ಬಂದಿರುವ ನಿನ್ನಲ್ಲಿ ಆ ದೂತ ಲಕ್ಷಣಗಳು ಇರುವುದೋ ಇಲ್ಲವೋ ಎಂದು ಪರೀಕ್ಷಿಸಿದೆ ಅಷ್ಟೇ. ಒಂದು ವೇಳೆ ನಮಸ್ಕರಿಸಿದ್ದೇ ಆದರೆ ಅದು ಈ ಭೂಮಾತೆಗೆ, ಅದು ನಿನಗಲ್ಲ. ತಿಳಿಯಿದೆ ಕೃಷ್ಣ? ಬಾ, ಈ ಬಂದಿದ್ದಾಯಿತು, ಈ ಪೀಠದಲ್ಲಿ ಕುಳಿತುಕೋ. ಆಗಬಹುದು. ಕೃಷ್ಣ, ಮಾವ, ನಿನಗೆ ಸ್ತ್ರೀಯರ ನರ್ತನವೆಂದರೆ ಬಹಳ ಇಷ್ಟವಲ್ಲವೇ? ಏನೋ ಇದ್ದರೂ ಇರಬಹುದು, ಏನೂ ಇದ್ದೇ ಇದೆ. ಸಹೋದರ ದುಶ್ಯಾಸನ, ಅಗ್ರಜ, ಪ್ರಾರಂಭವಾಗಲಿ ನರ್ತನ. ಯಾರಲ್ಲಿ? ಏನಪ್ಪಣೆ? ನಮ್ಮ ಆರಾಧ ನರ್ತಕಿಯರನ್ನು ಬರಮಾಡಿ. ಅಪ್ಪಣೆ ಮಹಾಪ್ರಭು. ಕರುಣಾಳು ಕುರುಭೂಪ ರಾಜೇಶ್ವರ, ಮಿತ್ರ ಕರ್ಣ, ಕರುಣಾಳು ಕುರುಭೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕರುಣಾಳು ಕುರುಭೂಪ ರಾಜೇಶ್ವರ. ಕೃಷ್ಣ, ಆನಂದ ಪಡು, ಸಂತೋಷ ಪಡು. रिपु भयंकर रूप मनोहर, चौप विद्यय बल्ल कर्णन परमाप्त, ಮಿತ್ರ, रिपु भयंकर रूप मनोहर, चौप विद्यय बल्ल कर्णन परमाप्त, चाप विद्यय बल्ल कर्णन परमाप्त, सोदर मावन हितदी चतुर, सोदर भावन हितदी चतुर, गांधारी देवी
ದೇವಿಯ ಪ್ರೀತಿಯ ಕುಬರ ಗಾಂಧಾರಿ ದೇವಿಯ ಪ್ರೀತಿಯ ಕುಬರ ಎಲ್ಲವ ಬಲ್ಲವ ಈ ಜಗಮಲ್ಲ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುನಾಡು ಕುರುಪೂಪ ರಾಜೇಶ್ವರ ಅಗ್ರಜ ಸಹೋದರ ಕೃಷ್ಣ, ಆನಂದ ಪಡು, ಸಂತೋಷ ಪಡು ಸಹೋದರ. ಅಗ್ರಜ ನೀಲವರ್ಣದ ಈ ಚೆಲುವ ಕೃಷ್ಣ ಕೊಳಲನಾದದಿ ಜಗದ ಜನರ ಮರುಳುಗೊಳಿಪ ಹರಿ ನೀಲವರ್ಣದ ಈ ಚೆಲುವ ಕೃಷ್ಣ ಕೊಳಲನಾದದೆ ಜಗದ ಜನರ ಮರುಳುಗಳಿವ ಹರಿ ಇದು ನಿನಗೆ ರಾಜಸಭೆಯ ನರ್ತಕಿಯರ ನಮನಗಳು ಅಂತ ಕೇಳಿ ಕೃಷ್ಣ. ಮತ್ತೊಮ್ಮೆ ಹೇಳಿ. ಕ್ಷಮಿಸಿ ಮಹಾಪ್ರಭು, ಕ್ಷಮಿಸಿ. ಭೀಮನಿಗಿವನು ಕಡುವೈರೇ ನಮ್ಮ ಹಸ್ತಿನಪುರದೊಡೆಯ ಗದಧಾರಿ ಭೀಮನಿಗಿವನು ಕಡುವೈರೇ ನಮ್ಮ ಹಸ್ತಿನಪುರದೊಡೆಯ ಗದಧಾರಿ ಇವನಿಗೆ ಸಾಟಿ ಯಾರಿಗರಿದರೆಯೋ ಇವನಿಗೆ ಸರಿಸಾಟಿ ಯಾರಿಗರಿದರೆಯೋ ಛಲದಲ್ಲಿ ಬಲದಲ್ಲಿ ಸರಿಸಾಟಿ ಛಲದಲ್ಲಿ ಬಲದಲ್ಲಿ ಸರಿದಾಟಿ ಯಾರಿಗ ಕರುನಾಳು ಗುರುಭೂಪ ರಾಜೇಶ್ವರ 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 ಬಲೆ ಬಲಿ ನರ್ತಕಿಯರೇ, ಮುರಾರಿ ಬಂದ ಮುಖ್ಯ ಉದ್ದೇಶವೇನೆಂಬುದನ್ನು ಸಭೆಗೆ ತಿಳಿಸಬೇಕು. ತಿಳಿಸುವಿ. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷಿಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರು ಕಳುಹಿಸುವ ಸಂದೇಶವನ್ನು ನಿಮ್ಮ ಮುಂದಿಡುವುದೇ ನನ್ನ ಅಭಿಮತ. ಕುರು ಪಾಂಡವರ ಸಂಗ್ರಾಮದಲ್ಲಿ ರಾಜಕಾರಿ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದೆ ಇರುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕು. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಈ ರೀತಿ ನೀವು ಮಾಡದೇ ಇದ್ದಲ್ಲಿ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು
ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವಂತ ಈ ಪವಿತ್ರವಾದ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರಿಯಿಂದ ಅಭಿಷೇಕ ಮಾಡಿವಿರೋ ಅಥವಾ ಭಯಂಕರವಾದ ರಕ್ತಧಾರಿಯಿಂದ ಈ ಮಾತೃಭೂಮಿಯನ್ನು ತ್ವಯಿಸುವಿರೋ ಈ ಇವೆರಡರಲ್ಲಿ ಒಂದನ್ನು ತೀರ್ಮಾನಿಸಬೇಕಾಗಿದೆ. ಈಗ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ತಮ್ಮ ಪ್ರತಿಜ್ಞೆಯಂತೆ ಪಾಂಡವರು ವನವಾಸ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಬಂದರಲ್ಲವೇ? ಇನ್ನು ನಿಮ್ಮ ವಾಗ್ದಾನ ಉಳಿದಿದೆ. ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರವನ್ನು ಮರೆಯಲು ಪಾಂಡವರು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷ ಗೃಹದನ, ಕಪರದ್ಯೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪರಣ, ಸಹೋದರ ಈ ಪಾಪವನ್ನು ಮನ್ನಿಸಿ ಪಾಂಡವರು ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ತಮ್ಮಲ್ಲಿ ಯಾಚಿಸುತ್ತಿರುವಾಗ ಈ ಸುಸಮಯವನ್ನು ವ್ಯರ್ಥಗೊಳಿಸದೆ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆದರಿಸಿ ಅವರ ಸಂದೇಶದೊಡನೆ ಗುರುಪಿತಾ ಭೀಷ್ಮರೇ, ಇದು ಯಾವ ಧರ್ಮಂ ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ, ಗುರುಕುಲಕ್ಕೆ ಗುರುದ್ರೋಣರೇ, ಗುರುಕುಲಕ್ಕೆ ಗುರುದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಹಟ್ಟಹಾಸ, ಕಪಟ ವಂಚನೆ ಮೋಸ ಹಟ್ಟಹಾಸ, ಹರಸುಕುಲ ಧರ್ಮ ನಶಿಸಿತೆ ಮಗರಾಜ, ದರೆಯನಾಳಿದವರೆಲ್ಲ ಮರಳಿ ಬರರೋ, ದರೆಯನಾಳಿದವರೆಲ್ಲ ಮರಳಿ ಬರರೋ, ಸಂಧಿ ಬೇಡಲು ಬಂದ ರಾಯಭಾರಿಯುನ, ಭರತ ವಂಶ ಕುಲಾಂತಕನಲ್ಲವಯ್ಯ, ಆ ಸಮಸುತ ಭೀಮಾರ್ಜುನ ನಕುಲ ಸಹದೇವ, ಯಮಸುತ ಭೀಮಾರ್ಜುನ ನಕುಲ ಸಹದೇವ, ಸಾಮಾನ್ಯರೆಂದರಿತು ದುಡುಕಬೇಡ, ಸಮಭಾಗವನಿಟ್ಟು ಸುಖದಿ ಬಾಳು ಸುಯೋಧನ,
ಅವರ ಪ್ರತಿಯೊಡನೆ ನನ್ನ ಸಂದೇಶವನ್ನು ತಿಳಿಸಿದ್ದೇನೆ. ಮುಂದಿನ ವಿಚಾರಗಳನ್ನು ಕರ್ತವ್ಯಗಳನ್ನು ಪಾಲಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಲ್ಲೂ ಸೇರಿದೆ. ದುರ್ಯೋಧನ, ತಡೆ ದುರ್ಯೋಧನ ದುಡುಕಲು ಬೇಡವೋ, ತಡೆ ದುರ್ಯೋಧನ ದುಡುಕಲು ಬೇಡವೋ, ದುಡುಕಿದರೆ ಕೇಡು ಬರುವುದು. ದುಡುಕಿದರೆ ಕೇಡು ಬರುವುದು. ಮಾಧವನವನ ಸೋದರ ಭಾವನೆ, ಮಾಧವನವನ ಸೋದರ ಭಾವನೆ ಸಲಹುತ್ತಲಿರಲು ಭಯಪಡುವರೆಗೆ, ಸಲಹುತ್ತಲಿರಲು ಭಯಪಡುವರೆಗೆ, ತಡೆ ದುರ್ಯೋಧನ ದುಡುಕಲು ಬೇಡವೋ, ದುಡುಕಿದರೆ ಕೇಳು ಬರುವುದು. ವಸ್ತ ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು, ಇದೇ ನನ್ನ ಅಭಿಮತ. ಪಿತಾಮಹ, ನೀವು ಹಿರಿಯರು, ಸಹನಿಂದ ಸುಮ್ಮನಿರಿ. ವತ್ಸ ದುರ್ಯೋಧನ, ಗುರುದೇವ, ಏತಕ್ಕೆ ಅನುಜರೋಳ್ ಬಿಡು ಚಿಂತೆ, ಏತಕ್ಕೆ ಅನುಜರೋಳ್ ಬಿಡು ಚಿಂತೆ, ಏತಕ್ಕೆ ಅನುಜರೋಳ್ ಬಿಡು ಚಿಂತೆ, ಸಲ್ಲದು ವೈರ ಸಾಧಿಸದಿರು ಚಲ, ಸಲ್ಲದು ವೈರ ಸಾಧಿಸದಿರು ಚಲ, ಸಲ್ಲದು ವೈರ ಸಾಧಿಸದಿರು ಚಲ, ಸಲ್ಲದು ವೈರ ಸಾಧಿಸದಿರು ಚಲ, ವಲ್ಲ ವೈರ ಅಸ್ಥಿರ ವೀರಾಜ, ಸ್ಥಿರವಲ್ಲ ವೈಭವ ಅಸ್ಥಿರ ವೀರಾಜ, ಏತಕ್ಕೆ ಅನುಜರೋ ಬಿಡು ಚಿಂತೆ ಬಿಡು ಪಂಥ, ಏತಕ್ಕೆ ಅನುಜರೋ ಬಿಡು ಪಂಥ, ದುರುಳರ ಬೋಧಗೆ ಕಿವಿಗೊಡದಿರು ಜೋಗೆ, ದುರುಳರ ಬೋಧಗೆ ಕಿವಿಗೊಡದಿರು ಜೋಗೆ, ರಾಜ್ಯವನೇತು ಸುಖದಿ ಬಾಳೋ, ರಾಜ್ಯವನೇತು ಸುಖದಿ ಬಾಳೋ, ಏತಕ್ಕೆ ಅನುಜರೋಳ್ ಬಿಡು ಪಂಥ, ಏತಕ್ಕೆ ಅನುಜರೋಳ್ ಬಿಡು ಪಂಥ, ಬಿಡು ಪಂಥ, ಬಿಡು ಪಂಥ. ವತ್ಸ ದುರ್ಯೋಧನ, ಗುರುದೇವ, ಪಾಂಡವರು ನೀವು ಅಣ್ಣ ತಮ್ಮಂದಿರಲ್ವೇ? ಪರಮಾತ್ಮನು ಹೇಳಿದಂತೆ ಸಂಧಿಗೆ ಸುಸಮಯ, ಸಂಧಿಯನ್ನು ನಿರಾಕರಿಸಬೇಡ, ನ್ಯಾಯವಾಗಿ ಬರಬೇಕಾಗಿಲ್ಲ,
ಅತ್ತ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ಇದೇ ನನ್ನ ಅಭಿಮತ. ಗುರುದೇವ, ನೀವು ಕುರುಕುಲಕ್ಕೆ ಶಸ್ತ್ರ ವಿದ್ಯಾಭ್ಯಾಸವನ್ನು ಕಲಿಸಿದವರು. ತಮಗೆ ಪ್ರತಿ ಉತ್ತರ ಆಡಲಾರೆ. ತಾವು ಶಾಂತರಾಗಿ. ದುರ್ಯೋಧನ, ಯಾರು ಮಾತನಾಡುತ್ತಿರುವುದು? ಓಹೋ, ಚಿಕ್ಕಪ್ಪ ವಿದುರ, ನಡೆಯಲೇ ನಿನ್ನ ಅರಣ್ಯ ರೋದನ. ಹೌದು ದುರ್ಯೋಧನ, ನನ್ನದು ಅರಣ್ಯ ರೋದನವೇ. ನಿನ್ನಂಥವನು ಕೆಡುವರನ್ನು ಕಂಡಾಗ ಸದುಪದೇಶ ಮಾಡಬಾರದೆಂದು ಹಿರಿಯವರು ಹೇಳಿರುವರು. ಆದರೆ ಏನು ಮಾಡಲಿ, ಈಗ ನಮಗೆ ತಿಳಿದಿರುವ ನ್ಯಾಯ ನೀತಿಗಳನ್ನು ಹೇಳಿಯೇ ತೀರಬೇಕು. ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನು ಜರಿದಾಡಿದೆಯಲ್ಲ, ಅದು ಆಗಿರಲಿ. ಈ ರಾಜ್ಯವೆಲ್ಲವನ್ನು ನೀನೇ ಅನುಭವಿಸು. ಕೇವಲ ನಿನ್ನ ಇಚ್ಛೆ ಇದ್ದಷ್ಟಾದರೂ ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ಇದು ನನ್ನ ಅಭಿಮತ. ಚಿಕ್ಕಪ್ಪ, ಈ ನೀತಿ ವಚನವನ್ನು ಆ ಪಾಂಡವರಿಗೆ ಹೇಳಲು ಏಕೆ? ನಿನಗಾಗಲಿ ಅಥವಾ ಕೃಷ್ಣನಿಗಾಗಲಿ, ಭೀಷ್ಮ ದ್ರೋಣಾದಿಗಳಾಗಲಿ ನನ್ನೊಬ್ಬನಲ್ಲೇ ದೋಷವು ಕಂಡುಬರುವುದಲ್ಲವೇ? ಆ ಪಾಂಡವರು ನಿರ್ದೋಷಗಳೇ. ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ಸರಿಯಾದದನ್ನೇ ಮಾತನಾಡಿ ಸಾಕು, ಸುಮ್ಮನಿರಿ. ಕೃಷ್ಣ ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹು ಶ್ಲಾಘನವಾಗಿಯೇ ಮುಗಿಸಿದೆ. ಆದರೆ ಈ ನಿನ್ನ ಮರಳು ಮಾತಿಗೆ ಒಳಪಡುವ ಬುದ್ಧಿಹೀನನು ಈ ದುರ್ಯೋಧನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಸಾಕು ಮಾಡು ಈ ನಿನ್ನ ವಾಕ್ಪಟತ್ವವನ್ನು. ಏನಂದೆ? ನಮ್ಮದು ದುರಗ್ರಹದ, ದುರಂಕಾರದ, ದುಸ್ಸಾಹಸದ, ದುರಾಸೆಯ ದುರಾಭಿಮಾನವೇ? ಬಲೆ ಬಲೆ, ಬಹಳ ಚೆನ್ನಾಗಿ ಹೇಳಿದೆ. ಹಾಗಲ್ಲ ಕೇಳು ವಾಸುದೇವ, ಈ ದುರ್ಯೋಧನನ್ನು ಸದೆ ಪಡೆಯಬೇಕೆಂದಿರುವನಲ್ಲವೇ ಆ ನಿನ್ನ ಬಂಡ ಭೀಮ? ಅದು ದುರಗ್ರಹ. ಲೋಕೈಕ ವೀರನಾದ ಈ ನನ್ನ ಪ್ರಾಣ ಮಿತ್ರ ಕರ್ಣನನ್ನು ವಧಿಸಬೇಕೆಂದಿರುವನಲ್ಲವೇ ಆ ನಿನ್ನ ಮಿತ್ರ ಪಾರ್ಥ? ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬಯಸಿದ್ರಲ್ಲ ಆ ಗತಿಗೆಟ್ಟ ಪಾಂಡವರು, ಅದು ದುಸ್ಸಹವಾಸ. ಈ ದುರ್ಯೋಧನ ದುಶ್ಯಾಸನನ್ನು ಪುಡಿಗೈದು ತಮ್ಮದೇ ಆದ ದೊಡ್ಡ ಪದಾಕಿಯನ್ನು ಆರಿಸಬೇಕೆಂದಿರುವಲ್ಲವೇ ಆ ನಿನ್ನ ಗತಿಗೆಟ್ಟ ಪಾಂಡವರು, ಅದು ದುರಾಭಿಮಾನ. ನಾವೇ ಸಮರ್ಥರು, ನಾವೇ ಜಯಶೀಲರು ಎಂದು ಅವರಿಗವರೇ ಹೆಮ್ಮೆಗೊಳ್ಳುತ್ತಿರುವಲ್ಲ ಆ ನಿನ್ನ ಗತಿಗೆಟ್ಟ ಪಾಂಡವರು, ಅದು ದುಸ್ಸಾಹವಾಸ, ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವು ಯಾರೇ ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರವು ಚಲಿಸಲಾಗುವುದಿಲ್ಲ. ಸುಮ್ಮನೆ ಕಂಠಶೋಷಣೆಗಳ ಪ್ರಯೋಜನವಿಲ್ಲ. ತಿಳಿಯಿದೆ ಕೃಷ್ಣ? ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪಾಗ್ನಿ ಜ್ವಾಲೆಯು ಇಂತಹ ಯುದ್ಧ ಬಿರುಕುಗಳಿಂದ ಪ್ರಯೋಜನವಿಲ್ಲ. ಏಡಿ ಪಾಂಡವರ ಕೂಡಿ ಬಾಳುವುದು ಬೇಡ ಬಲು ಬೇಸರವೋ, ಬೇಡ ಬಲು ಬೇಸರವೋ, ಬೇಡ ಬಲು ಬೇಸರವೋ. ಏಡಿ ಪಾಂಡವರ ಕೂಡಿ ಬಾಳುವುದು ಬೇಡ ಬಲು ಬೇಸರವೋ, ಬೇಡ ಬಲು ಬೇಸರವೋ, ಬೇಡ ಬಲು ಬೇಸರವೋ. ಕೃಷ್ಣ, ನಾಡು ದೊರೆಯದು ಕಾಡಿಗೋಗಲಿ ಸೇರಲಾಗದಿ ರಾಜ್ಯಗಳು. ನಾಡು ದೊರೆಯದು ಕಾಡಿಗೋಗಲಿ ಸೇರಲಾಗದಿ ರಾಜ್ಯಗಳು. ಭ್ರಷ್ಟ ಪಾಂಡವರ ಮುಷ್ಟಿಯಿಂದಲೇ
ಬೇಸರವೋ ಬೇಡ ಬೇಡ ಬಲು ಬೇಸರವೋ ಬೇಡ ಬೇಡ ಬಲು ಬೇಸರವೋ. ಕೃಷ್ಣ, ಆ ನಿನ್ನ ಪಾಂಡವರ ಸೇನಾ ಸಮೂಹವನ್ನೇ ಕಾಲಕ್ಕೆ ಬಿಡಬಲ್ಲ ಗಂಡುಗಲೆಗಳು ನಾವೆಂದು ತಿಳಿ. ಆ ನಿನ್ನ ಚಂಡ ಭೀಮನ ರುಂಡವನ್ನು ಚೆಂಡಾಡಿ ಗುಂಡಿಗೆಯ ಬಿಸಿ ರಕ್ತವನ್ನು ಈರಲು ಸದಾ ಸಿದ್ಧರಿದ್ದೇವೆ. ಹೋಗು, ಸಮರವೇ ಸಿದ್ಧ. ಬಲೆ ಬಲೆ ಸಹೋದರ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಅರ್ಜುನನ ಮೇಲಿನ ಹಾಗೆ ತೀರದ ಹೊರತು ಈ ರಾಜನಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ. ರಾಜೇಂದ್ರ, ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತಹ ವೀರರಿಗಲ್ಲ. ಕರ್ಣ, ನೀನು ಸಹ ಅವರಂತೆಯೇ ಮಾತನಾಡುತ್ತಿರುವೆಯಾ? ಅರ್ಜುನನ ಮೇಲಿನ ವೈಯಕ್ತಿಕ ವೈರವಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿಕೊಡಲು ಯೋಚಿಸಿದೆಯಾ? ಇದು ನಿನ್ನ ಧರ್ಮವೇ ಕರ್ಣ? ಧರ್ಮ ಯದುಪತಿ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ, ದೂತನಾದೆಯೋ ಏಕೆ ದಾತನ್ಯಾರೋ, ಹಿತವ ಮರೆತೊಡೆ ಕೆಣಕಿ ಫಲಿಸುವುದೇ, ಮುಂದೆ ಬರುವುದು ಘೋರ ಸಮರ. ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ, ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ, ಸಲ್ಲದು ನಿನಗೆ ವಲ್ಲಭನೇ ಭಾವ ವಲ್ಲಭನೇ. ಯದುಪತಿ, ಪಾಂಡು ತನ್ನೆ ಯಾರು ಸಮರದಿ ಸೇಣಿಸರೆ, ಅದನ್ನ ತಗೊಂಡ್ಬಿಟ್ಟು ಹಾಕಿ ಕೊಡಿ. ಪಾಂಡು ತನ್ನೆ ಯಾರು ಸಮರದಿ ಸೇಣಿಸರೆ, ಸಂಧಿಯ ನಾಟಕ ವಾಡಲು ಕಳುಹಿದರೆ. ಯದುಪತಿ, ಸಂಧಿಯ ನಾಟಕವಾಡಲು ಕಳುಹಿದರೆ, ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ, ಸಲ್ಲದು ನಿನಗೆ ವಲ್ಲಭನೇ ಭಾಮ ವಲ್ಲಭನೇ. ಹಠವಂತರು ನಾವು ದಿಟವಿದು ತಿಳಿಲಿ. ಕೃಷ್ಣ, ಹಠವಂತರು ನಾವು ದಿಟವಿದು ತಿಳಿಲಿ, ಹಠವಂತರು ನಾವು ಭಾಮ ಕೃಷ್ಣ. ಹಠವಂತರು ನಾವು
ಯದುಪತಿ, ಕರ್ಣ, ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿಲ್ಲವೇ? ಆ ನಿನ್ನ ಧರ್ಮಕ್ಕಿಂತಲೂ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನುಮನ ದನಗಳನ್ನ ಅರ್ಪಿಸುವ ನನ್ನ ಧರ್ಮವು ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತ ಒಪ್ಪುವುದಿಲ್ಲ. ಭಲೆ ಭಲೆ ಅಂಗಾಧಿಪತಿ, ಈ ನಿನ್ನ ಪೌರುಷದ ನುಡಿಗಳಿಂದ ಯಾದವಾಗ್ನಿಯ ಗಂಟಲು ಬಿಗಿದಂತಾಯಿತು. ಓಹೋ, ಬೇರೆ ಮೀರಿತು. ಮೊದನ್ಮೊದಲಾದ ನಿಮ್ಮೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವೆನು, ಆಲೋಚಿಸಿ. ಭಾರತ ಭೂಮಿ ಸಜೈಸಿ ದುರಾಚಾರ ಸಮಾನ ತೌರ್ಯ ತಾಮಸದಿ ವಿರಾಜಿಸುವೆ ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ ಸಜೈಸಿ ದುರಾಚಾರ ಜಯಿಸಿ ದುರಾಚಾರ ಕರೆಸಿಗನಿ ಅನುಜ್ಞಾತರ ಕರೆಸಿಗನಿ ಅನುಜ್ಞಾತರ ತರೆಯನ್ನಿತ್ತು ಖ್ಯಾತಿ ಪಡೆ ಶ್ರುತಿಯಾಗು ವೀರ. ತರೆಯನ್ನಿತ್ತು ಖ್ಯಾತಿ ಪಡೆ ಶ್ರುತಿಯಾಗು ವೀರ. ಭೈರವನೇ ನೀಗಿ ನೀ ಸೈರಣೆಯ ತಾಳೈ. ಭೈರವನೇ ನೀಗಿ ನೀ ಸೈರಣೆಯ ತಾಳೈ. ಬಾಲೈ ಬಲು ಧರ್ಮ ನಿರುತ ಚೂಣ ಚರಿತ ಕರ್ಣ ಬರಿತ ಬರಗುಣೈದ ನೆನೆಸೆ ಪರೇ ದೊರೆಯ. ಬಾಲೈ ಬಲು ಧರ್ಮ ನಿರುತ ಚೂಣ ಚರಿತ ಕರುಣ ಬರಿತ ಬರಗುಣೈದ ನೆನೆಸಿ ಪರೇ ದೊರೆಯ. ಭಾರತ ಭೂಮಿ ಸಜೈಸಿ ದುರಾಚಾರ ಸಮಾನ ಶೌರ್ಯ ಸಾಹಸದಿ ವಿರಾಜಿಸುವೆ ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ ಸಜೈಸಿ ದುರಾಚಾರ ಜಯಿಸಿ ದುರಾಚಾರ. ದುರ್ಯೋಧನ, ಈ ದಿನ ಗುರು ಹಿರಿಯರು, ಬಂಧುಗಳು, ಸಹೋದರರು ಇವರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಈ ಕುರುಕುಲವನ್ನು ಧ್ವಂಸ ಮಾಡಬೇಕು. ಸುಯೋಧನ, ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು. ನಿನ್ನನ್ನು ಯುವರಾಜನೆಂದೇ ಸನ್ಮಾನಿಸುವರು. ನಿಮ್ಮೆಲ್ಲರ ಪ್ರೀತಿ, ಮಮತೆ ಮತ್ತು ಶಾಂತಿಯ ಹೊರತು ಅವರಿಗೆ ಮತ್ತೇನು ಬೇಡ. ಇದು ಅತ್ಯಂತ ಮಹತ್ವದ ವಿಷಯ. ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಹೊಂದವೆ. ಶತ್ರುಗಳ ತಲವಾಗಿ ನಿನ್ನ ಕ್ಷಮಾಭಿಕ್ಷೆಯನ್ನು ಬೇಡುವರು. ಮಿತ್ರರು ಪುಳಿಕಿತರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪ್ರಜಾಪಾಲನೆ ಪವಿತ್ರ ಯಜ್ಞದಲ್ಲಿ ದೀಕ್ಷಿತ ನಾನು. ಆಗ ವಿಶ್ವ ಜಗತ್ತಿನಲ್ಲಿ ನೀನು ಅಪ್ರತಿಮನೆನಿಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ದರಪತಿಯಿಂದ ಹೊಯ್ಯುವುದು. ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪದಿದ್ದಿರುವಾಗಲೇ ಅವರ ಈ ಇಷ್ಟಾರ್ಥವನ್ನು ನೆರವೇರಿಸಿ ಸಂಧಿಗೆ ಸಮ್ಮತಿಸು. ದಾನವ ವಿಜಯಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ, ಮತ್ತಾರ ಸಲುವಾಗಿ, ನಿಮ್ಮಗಳ ಸಲುವಾಗಿ, ಈ ಮಾನವ ಕೋಟೆಯನ್ನು ಉದ್ಧರಿಸುವ ಸಲುವಾಗಿ ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುವುದು. ಭಿಕ್ಷಾ ಪ್ರದಾನ ಮಾಡಿಸಿ ಯೋಧನ. ಇದರಲ್ಲಿ ನನ್ನ ಅಪರಾಧವೇನಿದೆ ಯದುಪತಿ? ಆ ಪಾಂಡವರು ಜೂಜಾಡಿ ಸಕಲ ಹಕ್ಕ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ಅಜ್ಞಾತವಾಸ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ? ಕೇಳು ವಾಸುದೇವ. ಪುರುಷ ಪ್ರಧಾನರೆಂದರು ಹೂವಯ್ಯ ಕೃಷ್ಣ, ಆ ದೋಷರಹಿತ ಪಾಂಡವರನು ಕೃಷ್ಣ. ಭಾವ, ಪುರುಷ ಪ್ರಧಾನರೆಂದರು ಹೂವಯ್ಯ ಕೃಷ್ಣ, ಆ ದೋಷರಹಿತ ಪಾಂಡವರನು
ಭರತ ಕಂಡವನಾಳ್ವ ಗಂಡು ಗಲಿಗಳವರಾಗಿದ್ದೊಡೆ ಗಂಡೆದೆಯ ಗುಂಡಿಗೆಯ ಉಳ್ಳುವವರೇ ಆಗಿದ್ದೊಡೆ ಭರತ ಕಂಡವನಾಳ್ವ ಗಂಡು ಗಲಿಗಳವರಾಗಿದ್ದೊಡೆ ಗಂಡೆದೆಯ ಗುಂಡಿಗೆಯ ಉಳ್ಳುವವರೇ ಆಗಿದ್ದೊಡೆ ಹೆಂಡತಿಯ ವಸ್ತ್ರಾಪರಣವ ಖಂಡಿಸಿ ಕೃಷ್ಣ ಹೆಂಡತಿಯ ವಸ್ತ್ರಾಪರಣವ ಖಂಡಿಸಿ ಚಂಡಮಂಡಲವ ಕಾರಿ ಪ್ರಚಂಡ ಮೆರೆಯಲೇ ಚಂಡಮಂಡಲವ ಕಾರಿ ಪ್ರಚಂಡ ಮೆರೆಯಲೇ ತಲೆ ತಗ್ಗಿಸಿ ಕುಳಿತ ಲಜ್ಜಹೀನರು ದೋರ್ದಂಡನೆ ಪೇ ಮಾಧವ ಮಾಧವ ಕೃಷ್ಣ ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ಸಕಲ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು. ಯುದ್ಧದ ಭಯವನ್ನು ತೋರಿವೆ ಜನಾರ್ದನ. ಯುದ್ಧವು ಕ್ಷತ್ರಿಯ ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾರ. ತಿಳಿಯಾಗು ದುರ್ಯೋಧನ, ನಿನ್ನ ಅಭೀಷ್ಟವು ಯುದ್ಧವೇ ಆದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ. ಕುರುಕುಲದ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳು ಏನೆಂದು ಕೇಳಿವೆಯಾ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರಿಬಿದ ನೀನು ಶಕುನಿ ಸಲೆಯಂತೆ ಯುಧಿಷ್ಠಿರನನ್ನು ಕಪಟ ದೂತಕ್ಕೆ ಎಳೆದನ್ನು ಮರೆತೆಯಾ? ಸಹೋದರ ಪತ್ನಿಯನ್ನು ರಾಜಸಭೆಗೆ ಎಳೆತರಿಸಿ ನೀನು ಮಾಡಿದ ಅವ್ಯಾಚ ಅಪರಾಧವು ಅನಂತಕಾರವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಫೂರ್ತಿಯನ್ನು ಎಂಬಾಲೋಚನೆಯಿಂದ ಮರೆಯೇಡ. ಧರ್ಮನಿಷ್ಠರು ಸ್ನೇಹಶೀಲರಾದ ಪಾಂಡವರಲ್ಲಿ ನಿನ್ನ ಜಗನ್ಯವಾದ ರಾಜಸ್ಥಿತಿ ವೃತ್ತಿಯನ್ನು ತೋರಿಸಿದೆ. ವಾರಣಾವತಾರದ ಅರಗಿನ ಮನೆ, ಏಕಚಕ್ರದಲ್ಲಿ ಕುಂತಿಗಾದ ಭಂಗ, ವಿಷಸ್ಪ್ರಾಶನ, ಸರ್ಪ ಬಂಧ ಇವೆಲ್ಲವನ್ನು ಮರೆತೆಯ. ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲಿ ಪ್ರವರ್ತನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದೂ ಲಭಿಸದು. ನಿನ್ನ ಭ್ರಮೆ. ಕೆಟ್ಟರು ಸರಿಯ ಕಟ್ಟ ಕಡೆಯಾಗಿ ಕಾಡುಗಟ್ಟಲಾಗೆಂದು ಭಕ್ತಿಯ ಗಚ್ಚನೆ ಕಟ್ಟಾದ ಈ ಕೌರವೇಶ್ವರನ್ನು ಕೆಣಕಿ ಕೇಕೆ ಹಾಕಿ ನಕ್ಕಿ ನಗನಾಡಿದಲ್ಲ. ಓ ನಿನ್ನ ಪಾಂಡವ ಸತಿ ಪಾಂಚಾಲಿ. ಅಂದೇ ತೊಟ್ಟನು ಕೃಷ್ಣ ಈ ಛಲವನ್ನು. ಭೂತ ಭೇದಗಳಿಗೆ ಒಡೆಯನಾದ ಭೂತನಾದೇಶ್ವರ ಕಾಲ್ಕೆರೆದ ಕದನಕ್ಕೆ ನಿಂತಿರುವ ಸರಿಯೇ. ಹರಿಹಂಸದಿಂದ ವಿವಿಧವಾದ ಈ ಕುರು ಸಾಮ್ರಾಜ್ಯವೇ ರಕ್ತದ ಮಡುವಿನ ಕೊಚ್ಚುವಾದರೂ ಸರಿಯೇ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕೆಟ್ಟರು ಸರಿಗೆ ಗೆಡದೆ ಬಿಟ್ಟು ಕೊಡನು ಕುರು ಭೂಮಿಯನ. ಕೆಟ್ಟರು ಸರಿಗೆ ಗೆಡದೆ ಬಿಟ್ಟು ಕೊಡನು ಕುರು ಭೂಮಿಯನ. ಅಟ್ಟಹಾಸದಿಂದ ಭುಜವ ತಟ್ಟಿ ಗಟ್ಟಿ ಬೆರವೆಗೆ ವೈರಿ ಕುಲವ. ಅಟ್ಟಹಾಸದಿಂದ ಭುಜವ ತಟ್ಟಿ ಗಟ್ಟಿ ಬೆರವೆಗೆ ವೈರಿ ಕುಲ. ಕಡೆಗೆ ನಿರ್ಧಾರ ಬೇಡ ಚಡರದಿ ಪಾಂಡವರ ಒಡೆಯನಿಗೆ. ಕಡೆಗೆ ನಿರ್ಧಾರ ಬೇಡ. ಗುರು
ಬಲರಾಮರ ಬೆಂಬಲವಿರಲು ಛಲವನ್ನು ಬಿಡದೆ ನೆಲವನ್ನು ಕೊಡೆನು. ಹೌದು ಮಾಧವ, ಗುರು ಬಲರಾಮರ ಬೆಂಬಲವಿರಲು ಛಲವನ್ನು ಬಿಡದೆ ನೆಲವನ್ನು ಕೊಡೆನು. ಆಕಾಶ ಭೂ ಮಂಡಲದ ಘೋರ್ಕರೆದು ಬಾರಿಯಲಿ ಆಕಾಶ ಭೂ ಮಂಡಲದ ಘೋರ್ಕರೆದು ಬಾರಿಯಲಿ ರಾಜ್ಯವನ್ನು ಬಯಸುವವರು ಎನ್ನಳು ಯುದ್ಧವನ್ನು ಮಾಡಿ ಗೆದ್ದು ಪಡೆಯಲಿ. ರಾಜ್ಯವನ್ನು ಬಯಸುವವರು ಎನ್ನಳು ಯುದ್ಧವನ್ನು ಮಾಡಿ ಗೆದ್ದು ಪಡೆ ಕಡೆಯ ನಿರ್ಧಾರ ಬೇಡ ಚಡರದಿ ಪಾಂಡವರೊಡೆಯಲಿಗೆ ಕಡೆಯ ನಿರ್ಧಾರ ಬೇಡ. ಪಾಂಡವರಿಗೆ ಸಮಭಾಗವ ಕೊಡಿಸಲು ನೀ ಪಟ್ಟ ಸಮಸಾರ್ಥಕವಾಗದೆ ಅಲ್ಲವೇ ಕೃಷ್ಣ? ಪಾಂಡವರಿಗೆ ಸಮಭಾಗವ ಕೊಡಿಸಲು ನೀ ಪಟ್ಟ ಸಮಸಾರ್ಥಕವಾದ ಬಂದ ಮಾರ್ಗವನ್ನನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ. ಬಂದ ಮಾರ್ಗವನ್ನನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ. ಹಾಗಾದರೆ ಅಲ್ಲವೇ ಮಾಧವ, ಸಂಧಾನಕ್ಕಾಗಿ ಬಂದ ಅತಿಥಿಯ ಸಭೆಯಲ್ಲಿಂದು ಸತ್ಕರಿಸಲಿರುವೆವು. ಸಂಧಾನಕ್ಕಾಗಿ ಬಂದ ಅತಿಥಿಯ ಸಭೆಯಲ್ಲಿ ಇಂದು ಸತ್ಕರಿಸಲಿರು ಕಡೆಯ ನಿರ್ಧಾರ ಬೇಡ ಜನರಲ್ಲಿ ಪಾಂಡವರೊಡೆಯನಿಗೆ ನಿರ್ಧಾರ ಬೇಡ ರೊಡೆಯನಿಗೆ ಕೆಟ್ಟರು ಸರಿಯ ಎಲೆಗೆಳದೆ ಬಿಟ್ಟು ಕೊಡಲು ಗುರು ಭೂಮಿಯನ ಕೆಟ್ಟರು ಸರಿಯ ಎಲೆಗೆಳದೆ ಬಿಟ್ಟು ಕೊಡಲು ಗುರು ಭೂಮಿಯನ ಅಟ್ಟಹಾಸದಿಂದ ಭುಜವ ತಟ್ಟಿ ನೆಟ್ಟಿ ಮೆರವೆಯನ್ ಮೈಲಿ ಕುಲವ ಅಟ್ಟಹಾಸದಿಂದ ಭುಜವ ತಟ್ಟಿ ನೆಟ್ಟಿ ಮೆರವೆಯನ್ ಮೈಲಿ ಕಡೆಯ ನಿರ್ಧಾರ ಬೇಡ ಜನರಲ್ಲಿ ಪಾಂಡವರು ಒಡೆಯಲಿ ಕಡೆಯ ನಿರ್ಧಾರ ಬೇಡ ಕಡೆಯ ನಿರ್ಧಾರ ಬೇಡ ಕಡೆಯ ನಿರ್ಧಾರ ಬೇಡ. ಕೃಷ್ಣ ಛಲ ತೊಟ್ಟು ಮಾಡುವೆನು ಯುದ್ಧ ಕಡಾಕಡಿ ಯುದ್ಧದಲ್ಲಿ ಸತ್ತರೆ ಸಾಯುದ್ಧ, ಬದುಕಿದ್ದರೆ ಅಖಂಡ ಸಾಮ್ರಾಜ್ಯ. ಹೋಗು, ಸಂಗ್ರಾಮ ಸಲಕರಣೆಗಳನ್ನು ಸಿದ್ಧಪಡಿಸುವಂತೆ ಆ ನಿನ್ನ ಪಾಂಡವರಿಗೆ ತಿಳಿಸಿಬಿಡು. ದರ್ಪದಿಂದ ಮೆರೆಯಬೇಡವೈ ಸುಯೋಧನ, ದರ್ಪದಿಂದ ಮೆರೆಯಬೇಡವೈ, ದರ್ಪದಿಂದ ಮೆರೆಯಬೇಡವೈ ಸುಯೋಧನ, ದರ್ಪದಿಂದ ಮೆರೆಯಬೇಡವೈ. ಅಂದನಾಗದೆ ಮುಂದಾಲೋಚಿಪುದುಚಿತ, ಅಂದನಾಗದೆ ಮುಂದಾಲೋಚಿಪುದುಚಿತ, ಸಂಧಿಗಾಗಿ ಬಂದವರನು ನಿಂದಪಿದನುಚಿತ, ಸಂಧಿಗಾಗಿ ಬಂದವರನು ನಿಂದಪಿದನುಚಿತ. ದರ್ಪದಿಂದ ಮೆರೆಯಬೇಡವೈ ಯೋಧನ, ದರ್ಪದಿಂದ ಮೆರೆಯಬೇಡವೈ. ಪದೇ ಪದೇ ಅದೇ ವಿಷಯ ಒದರದಿರಲು ಮಾಧವ, ಪದೇ ಪದೇ ಅದೇ ವಿಷಯ ಒದರದಿರಲು ಮಾಧವ. ಅಡಕ ನುಡಿಗಳಿ ರಕ್ತದ ಕಣಕಣವು ಮುದಿರು, ಅಡಕ ನುಡಿಗಳಿ ರಕ್ತದ ಕಣಕಣವು ಮುದಿರು ಒದಿಸಲು ಪದ ತಂದಿರುವ ಕೆರಳಿದಕ್ಕೆ ಸರಿಯಾಗಿ ಪದೇ ಪದೇ ಅದೇ ವಿಷಯ ಒದರದಿರಲು ಮಾಧವ. ಅರ್ಪದಿಂದ ಮೆರೆಯಬೇಡವೈ ಸುಯೋಧನ, ಅರ್ಪದಿಂದ ಮೆರೆಯಬೇಡವೈ. ರಣದೊಳು ನಿನ್ನ ಸೊಕ್ಕಡಗಿಸುವ ಮಹಾಬಲಾಢ್ಯರುಗಳಿಗೈ, ರಣದೊಳು ನಿನ್ನ ಸೊಕ್ಕಡಗಿಸುವ ಮಹಾಬಲಾಢ್ಯರುಗಳಿಗೈ. ಅವರ ರಂಗಾಮವ ಕಮಲಗೊಳಿಸಲು ನಿನಗೆ ನೀಡಿದೆನು ಸಂಧಿಸಿ ಯೋಗವ ಸಾಪಡು ನೀ. ನಿಲ್ಲಿಸೋ ಮುಕುಂದ ನಿನ್ನ ಅಣಕದ ನುಡಿಗಳು, ನಿಲ್ಲಿಸೋ ಮುಕುಂದ ನಿನ್ನ ಅಣಕದ ನುಡಿಗಳು, ಕೆರಳಿಗಿ ಕೌರವನ
ಎಂಬುದು ಅನುಚಿತ. ಸಮಯ ವ್ಯರ್ಥ ಬಳಿಸದೆ ಆವರಿಸಿ ದೂತನ, ಸಮಯ ವ್ಯರ್ಥ ಬಳಿಸದೆ ಆವರಿಸಿ ದೂತನ. ದರ್ಪದಿಂದ ಮೆರೆಯಬೇಡವೈ ಸುಯೋಧನ, ದರ್ಪದಿಂದ ಮೆರೆಯಬೇಡವೈ, ದರ್ಪದಿಂದ ಮೆರೆಯಬೇಡವೈ ಸುಯೋಧನ, ದರ್ಪದಿಂದ ಮೆರೆಯಬೇಡವೈ. ಕೊನೆಗೂ ನನ್ನ ಮಾತನ್ನು ತಿರಸ್ಕರಿಸೇ ಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದ್ದು ಅನಿಸುತ್ತವೆ. ಯದುವಂಶ ಕಳಂಕ ಸ್ವರೂಪನೇ. ಇದು ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಣಯಿಸಬೇಕು. ಯಾರೂ ನಿರ್ಧರಿಸಬೇಕಾಗಿಲ್ಲ. ನಾನು ಆಗಲೇ ನಿರ್ಧರಿಸಿ ಉಚಿತ ಸಲಹೆಯನ್ನೇ ಇತ್ತಾಗಿದೆ. ಯಾರಿಗೋ? ಮತ್ತಿನ್ನಾರಿಗೆ? ಗುರುಚಕ್ರೇಶ್ವರರಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳುವ ಬದಲು ಗುರು ಸಾರ್ವಭೌಮ ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂಬುದು ನಮ್ಮ ಶಕುನಿ ಮಾವನವರ ಸಲಹೆ ಆಗಿರುವುದು. ಶಕುನಿ ಮಾವನವರ ಸಲಹೆ ಅಂದ ಮೇಲೆ ಅದ್ಭುತವಾಗಿಯೇ ಇರಬೇಕು. ಹೌದು, ಈ ನಿನ್ನ ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ಸತ್ಕಾರವೇ ಇದು. ನಿಮ್ಮ ಅದ್ಭುತ ಸತ್ಕಾರವನ್ನು ನಾನು ಅದ್ಭುತಾಕಾರವಾಗಿಯೇ ಸ್ವೀಕರಿಸುವೆನು. ಸ್ವೀಕರಿಸು, ಚೆನ್ನಾಗಿ ಸ್ವೀಕರಿಸು. ಸಹೋದರ ದುಶ್ಯಾಸನ, ಅಗ್ರಜ, ಬಂಧಿಸುವ ಈ ಕೃಷ್ಣನನ್ನು. ಯಾರನ್ನು ಬಂಧಿಸುವಿರೋ ಮಂದಮತಿಗಳಿರ. ನಿನ್ನ ಅಂಗಾಂಗಗಳನ್ನು ಬಂಧಿಸಿ ದುಡುಕಿಗೆ ತಕ್ಕ ಪಾಠವನ್ನೇ ಕಲಿಸುತ್ತೇವೆ. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಯತ್ನಿಸುವಿರ. ವ್ಯರ್ಥ, ಅದು ನಿಮ್ಮಿಂದಾಗದು. ಎಲ್ಲಿ? ಈಗ ಬಂಧಿಸಿ ನನ್ನನ್ನು. ಅಲ್ಲಿಯೂ ಕೃಷ್ಣ, ಇಲ್ಲಿಯೂ ಕೃಷ್ಣ, ಎಲ್ಲೆಲ್ಲಿಯೂ ಕೃಷ್ಣ.